ZEE5 ಇರುವಾಗ ನೀವು ನಿಮ್ಮ ನೆಚ್ಚಿನ ಶೋಗಳನ್ನ ಎಂದಿಗೂ ಮಿಸ್ ಮಾಡಿಕೊಳ್ಳುವುದಿಲ್ಲ. ಅದು ಸಂಪೂರ್ಣ ಉಚಿತವಾಗಿ. ಗಗನ, ಈ ಒಂದು ಎಫರ್ಟ್ಗೆ ಏನು ಹೇಳಕ್ ಇಷ್ಟಪಡ್ತೀರಿ? ಖುಷಿಗಿನ್ನ ಜಾಸ್ತಿ ನನಗೆ ಡ್ರೋನ್ ಪ್ರತಾಪ್ ಅವ್ರ ಮೇಲೆ ಪ್ರೌಡ್ ಜಾಸ್ತಿ ಆಗ್ತಿದೆ, ಹೆಮ್ಮೆ ಪಡ್ತಾ ಇದ್ದೀನಿ. ಸೊ ಅಂದರೆ ಮೊದಲನೇ ವಾರ ಅವ್ರು ಶೇಕ್ ಹ್ಯಾಂಡ್ ಕೊಡೋಕ್ಕೆ ಹೆದರ್ತಾ ಇದ್ರು. ಇವಾಗ ಹೆಣ್ಮಕ್ಳು ಬಳೆ ಕೈಯೆಲ್ಲ ಮುಟ್ಟಿ ಬಳೆ ಹಾಕಿದ್ದಾರೆ, ಅಂದರೆ ಒಳ್ಳೆ ರೀತಿಯಲ್ಲೇ. ಸೊ ಅಲ್ಲಿ ಯಾರೊಬ್ರು ಬಂದು ಹುಡುಗಿ ಶೇಕ್ ಹ್ಯಾಂಡ್ ಕೊಟ್ಟಾಗ ಹುಡುಗಿ ಶೇಕ್ ಹ್ಯಾಂಡ್ ಕೊಡ್ತಿದ್ರು, ಪರವಾಗಿಲ್ಲ ಇಂಪ್ರೂವ್ ಆಗಿದ್ದಾರೆ ಅಂತ ನಂಗೆ ಖುಷಿ ಆಗ್ತಾ ಇತ್ತು. ಸೊ ಅಷ್ಟೇ ಅಲ್ಲದೆ ಅಂದರೆ ಪ್ರತಿಯೊಂದು ಕೆಲ್ಸಕ್ಕೆ ಪ್ರತಿಯೊಂದು ಡಿಫ್ರೆಂಟ್ ಶಾಪ್ಗೆ ಹೋದಾಗ ಅಲ್ಲಿ ಬ್ಲೆಂಡ್ ಆಗ್ತಾ ಇದ್ರು. ಸೊ ಬಟ್ಟೆ ಅಂಗಡಿ ಮಾರಕ್ಕೆ ಹೋದಾಗ ಅವರು ಇವರು ಮಾರ್ವಾಡಿನ ಬಟ್ಟೆ ಅಂಗಡಿ ಸೇಮ್ ಅವ್ರ ಥರನೇ ಮಾರ್ತಾ ಇದ್ದಾರೆ. ಚಪ್ಪಲಿ ಅಂಗಡಿಗೆ ಹೋದಾಗ ಸೇಮ್ ಅಲ್ಲೇ ಎಲ್ಲ ಕೆಲ್ಸಕ್ಕೂ ಅಷ್ಟು ನೀಟಾಗಿ ಬ್ಲೆಂಡ್ ಆಗ್ತಾ ಇದ್ರು. ಸೊ ಇವ್ರೊಳಗೆ ಆ ಕಲೆ ಕೂಡ ಇದೆ ಅಂತ ಗೊತ್ತಾಯ್ತು. ಚಪ್ಪಲಿ ಅಂಗಡಿಲಿ ಹೋದಾಗ ಯೂಶಲಿ ನಾವು ಚಪ್ಪಲಿ ಅಂಗಡಿಗೆ ಹೋದಾಗ ಎಲ್ಲ ನಮಗೆ ಚಪ್ಪಲಿ ಅವ್ರು ಹಾಕ್ಬೇಕಾದ್ರೆ ಒಂಥರ ಅನ್ಸುತ್ತೆ, ಅವ್ರ ಕೈಯಲ್ಲೆಲ್ಲ ನಮ್ಮ ಪಾದ ಕೊಟ್ಬಿಟ್ಟು ಚಪ್ಪಲಿ ಹಾಕ್ಸ್ಕೊಳಕ್ಕೆ. ಬಟ್ ಇವ್ರು ಅದನ್ನೆಲ್ಲ ಮಾಡಿದಾಗ ಸೊ ಇವ್ರ ಫ್ಯೂಚರ್ ವೈಫ್ ಎಷ್ಟು ಲಕ್ಕಿ ಅಪ್ಪ, ಅವರಿಗೋಸ್ಕರ ಇಷ್ಟೆಲ್ಲ ಆಡಿಯನ್ಸ್ ಅಲ್ಲೇ ಫ್ಯೂಚರ್ ವೈಫ್ ಕೂತಿಯಾರ ಅಂತ ಇಷ್ಟೊಂದು ಅಂತಲ್ಲ. ವೆಲ್ ಡನ್ ಪ್ರತಾಪ್, ಗುಡ್ ವರ್ಕ್. ಥ್ಯಾಂಕ್ ಯು ಗಗನ್ ಅವರು. ಇಲ್ಲಿ ಒಟ್ಟಿನಲ್ಲಿ ಡ್ರೋನ್ ನಿಮ್ಮ ಮೆಂಟರ್ಗೋಸ್ಕರ ಕಷ್ಟಪಟ್ಟು ದುಡಿಮೆ ಮಾಡಿ ಎಫರ್ಟ್ ಹಾಕಿ ಬಂದಿರೋಂತಹ ಆ ಒಂದು ದುಡಿಮೆನ ಮೆಂಟರ್ ಹತ್ರ ಶೇರ್ ಮಾಡ್ಕೊಳ್ಳಿ. $2,900 ಆಗಿತ್ತು, ಅದರಲ್ಲಿ ಅಲ್ಲಿಗೆ ಇಲ್ಲಿಗೆ ಸ್ವಲ್ಪ ಕೊಟ್ಟು $900. ಮುಗೀತು. ಒನ್ ಹೋಲ್ ಡೇ ಮನೆಗೆ ಹೋಗಿ ಒಂದ್ ಕಡೆ ಕುತ್ಕೊಂಡಾಗ ನಮಗೆ ತಲೆಲಿನೋ ಓಡ್ತಿರತ್ತಲ್ಲ, ಇವತ್ತು ಏನೇನಾಯ್ತು ಅಂತ ರೀಕಾಲ್ ಮಾಡ್ಕೊಂಡಾಗ ಒಂದು ಏನ್ ಅನ್ಸ್ತು ನಿಮ್ಗೆ? ನಿಮ್ದೇ ನಿದ್ದೆ ಬಂತು ಮ್ಯಾಮ್. ಇಷ್ಟು ದಿವಸ ಎಚ್ಚರ ಆಗೋದು, ಏನಾದ್ರು ಕನ್ಸುಗಳು ಬೀಳೋದು, ಏನೋ ಒಂಥರ ಹೊಸ ತರ ಕನ್ಸು ಬಿದ್ದು ಇಡೀ ರಾತ್ರಿ 11 ಗಂಟೆಗೆ ಎದ್ದಿದ್ದೀನಿ ಮ್ಯಾಮ್. ಆ ಕನ್ಸಲ್ಲಿ ನಾನಿದ್ನಾ? ಸರ್ ಇದ್ರಿ ಸರ್. ಓದ್ನಾ ಸರ್? ನೀವು ಕನಸುಗಾರ ಸರ್, ಇರ್ದೇನೆ ಇರ್ತೀರಾ ಸರ್? ನಾನ್ ಬರ್ಲಿಲ್ವಾ ಕನ್ಸ್ನಲ್ಲಿ? ಬಂದಿದ್ರಿ ಮ್ಯಾಮ್. ಸುಳ್ಳು ಹೇಳ್ತಿಯಲ್ಲೋ? ಏನ್ ಮಾಡ್ತಿತ್ತು ರಚ್ಚು? ಮೈಕೆ ಬಿಚ್ಚೋಯ್ತು ಒಂದು. ಕನ್ಸಲ್ಲಿ ಮ್ಯಾಮ್ ಏನ್ ಮಾಡ್ತಿದ್ರು? ಮೈಕ್ ಬಿದ್ದೋಗೋ ರೇಂಜ್ ಅಲ್ಲಿ ಕನ್ಸು ಬಿದ್ದಿದೆ ಅಂದ್ರೆ ಏನ್ ಮಾಡ್ತಿದ್ರು ಮ್ಯಾಮ್? ಹೇಳ್ಬೇಕು. ಏನಿಲ್ಲ, ಒಂದಷ್ಟು ಒಳ್ಳೆ ಮಾತುಗಳು ಹೇಳ್ತಾ ಇದ್ರು. ಅಂದ್ರೆ ಅವ್ನು ಹೇಳೋದೇನೋ ಅವ್ರು ಒಳ್ಳೆ ಮಾತು ಹೇಳ್ತಾರೆ, ನಾನು ಹೇಳಲ್ಲ ಅಂತ. ಸರ್ ನೀವೇ ಜಾಸ್ತಿ ಹೇಳೋದು, ನೀವೇ ಜಾಸ್ತಿ ಹೇಳೋದು. ಕನ್ಸಲ್ಲಿ ಬಂದು ಏನ್ ಮಾಡಿದ್ರು ರವಿ ಸರ್? ಇಲ್ಲ, ಅವ್ರು ಬರ್ತದಂಗೆ ಎಚ್ಚರ ಆಗ್ಬಿಡ್ತಂತೆ. ಕನ್ಸಲ್ಲಿ ರಚ್ಚು ಏನ್ ಮಾಡ್ತಾ ಇದ್ದಿದ್ದು? ಡ್ಯಾನ್ಸ್ ಮಾಡ್ತಾ ಇದ್ರು. ಯಾವ ಡ್ಯಾನ್ಸ್ ಸರ್? ಯಾವ್ದೋ ಒಂದು ಡ್ಯಾನ್ಸು ಸರ್. ಹೇಳ್ ರಾಜ, ಏನಾಗಲ್ಲ. ಮನ್ಸಲ್ಲಿ ಇರೋದು ಇವತ್ತು ಬಿಚ್ಚಿ ಹೇಳ್ಬಿಡ್ಬೇಕು. ನೀನ್ ಎಲ್ಲ ಕನ್ಸಲ್ಲೂ ನೀನ್ ಹೋಗಿ ಹೇಳ್ಕೊಡ್ತಾ ಇರ್ತೀನಿ ನಮ್ಮನೆ ತಿನ್ನಿರ್ಬೇಕು. ಡ್ಯಾನ್ಸ್ ಮಾಡ್ತಾ ಇದ್ವಿ ಸರ್. ಮಾಡ್ತಾ ಇದ್ವಿ, ಅವಾಗ್ಲೇ ಮಾಡ್ತಾ ಇದ್ರು, ಇವಾಗ್ಲೂ ಮಾಡ್ತಾರೆ. ವಾಟ್ ಯು ಮೀನ್? ವಿಚ್ ಸಾಂಗ್? ನಾನು, ಗಗನ ಅವರು ಮತ್ತೆ ರಚಿತಾ ಮ್ಯಾಮ್ ಡ್ಯಾನ್ಸ್ ಮಾಡಿ. ಇವ್ರೇನ್ ಬೋಂಡಾ ಬೇಸಕ್ ಬಂದಿದ್ರ ಅಲ್ಲಿ? ಕನ್ಸಲ್ಲಿ ಯಾಕೆ ಇವ್ರು ಬರ್ತಾರೆ? ಅಲ್ಲ, ಒಂದ್ ನಿಮಿಷ, ಇವಾಗ ನೀವು ರಚ್ಚು ಇದ್ರಿ. ನೀನು ಅವತ್ತೇ ಹೇಳ್ದೆ ಅವ್ನಿಗೊಬ್ರು ಸಾಲಲ್ಲ ಅಂತ. ನೀನು ಮತ್ತೆ ಮತ್ತೆ ಅದನ್ನೇ ಕೇಳ್ತೀಯ. ರವಿಚಂದ್ರನ್ ಸರ್ ಮೂವಿ ನಾನು ನನ್ನ ಹೆಂಡತಿಗೆ ಡ್ಯಾನ್ಸ್ ಮಾಡ್ತಾ ಇದ್ದೆ. ZEE5 ಆಪ್ ಡೌನ್ಲೋಡ್ ಮಾಡಿ ಎಲ್ಲಾ ಸಂಚಿಕೆಗಳನ್ನು ಸಂಪೂರ್ಣ ಉಚಿತವಾಗಿ ನೋಡಿ.